ವಿಚಾರದಲ್ಲಿ ಕರ್ನಾಟಕಕ್ಕೆ ಇದೀಗ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಕರ್ನಾಟಕಕ್ಕೆ ಅನ್ಯಾಯದ ಮೇಲೆ ಅನ್ಯಾಯ ಇದೀಗ ಆಗ್ತಾನೆ ಇದೆ. ಕಾವೇರಿ ನೀರು ವಿಚಾರವಾಗಿ ಇದೀಗ ಕರ್ನಾಟಕಕ್ಕೆ ದೊಡ್ಡ ಆಘಾತ. ತಮಿಳುನಾಡಿಗೆ ಇದೀಗ ಮತ್ತೆ ನೀರನ್ನ ಹರಿಸಬೇಕು ಅಂತ ಶಿಫಾರಸು ಮಾಡಲಾಗಿದೆ. ಪ್ರತಿನಿತ್ಯ 12 ಕ್ಯೂಸೆಕ್ ಅನ್ನ ನೀರನ್ನ ಬಿಡಬೇಕು ಅಂತ ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂತದ್ದು ಸಿಡಬ್ಲ್ಯೂಆರ್ಸಿ ಆದೇಶದಿಂದ ಇದೀಗ ಭಾರಿ ಶಾಕ್ಗೆ ಒಳಗಾಗಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. 15 ದಿನ ನಿತ್ಯ 12 ಕ್ಯೂಸೆಕ್ ನೀರು ಹರಿಸೋದಕ್ಕೆ ಇದೀಗ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಮಾಡಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಈ ರೀತಿಯಾಗಿ ಶಿಫಾರಸನ್ನ ಮಾಡಿರುವಂತದ್ದು. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಅಂತಿಮ ಆದೇಶ ಪ್ರಕಟವಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನಾವು ನೋಡ್ತಾ ಇದ್ದೀವಿ, ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನ್ಯಾಯ ಕರ್ನಾಟಕಕ್ಕೆ ಇದೀಗ ಆಗ್ತಾ ಇರುವಂತದ್ದು. ಇದೀಗ ಮತ್ತೊಮ್ಮೆ ಕಾವೇರಿ ಬರ ಸಿಡಿಲು ಕರ್ನಾಟಕಕ್ಕೆ ಬಡದಂತಾಗಿದೆ. 15 ದಿನ ಸತತ 15 ದಿನ ನೀರನ್ನ 12,000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂತ ಇದೀಗ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಮಾಡಿದೆ. ಅಂದ್ರೆ ಪ್ರತಿನಿತ್ಯ 1.06 ಟಿಎಂಸಿ ಪ್ರತಿನಿತ್ಯ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅನ್ನುವಂಥದ್ದು ಲೆಕ್ಕಾಚಾರ. ಇದೀಗ ಸಿಡಬ್ಲ್ಯೂ ಶಿಫಾರಸಿನಿಂದ ಕರ್ನಾಟಕಕ್ಕೆ ಆಘಾತ ಕೂಡ ಎದುರಾಗಿದೆ. ಅಷ್ಟೇ ಅಲ್ಲದೆ ಸಿಡಬ್ಲ್ಯೂಆರ್ಸಿಯಿಂದ ಕರ್ನಾಟಕಕ್ಕೆ ಇದೀಗ ಮತ್ತೆ ಅನ್ಯಾಯ ಕೂಡ ಆಗಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ತಮಿಳುನಾಡಿಗೆ ಮತ್ತೆ ನೀರು ಬಿಡೋದಕ್ಕೆ ಇದೀಗ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಕೊಟ್ಟಿದೆ. ಈಗಾಗಲೇ ಕರ್ನಾಟಕದಲ್ಲಿ ಇದ್ರ ಬಗ್ಗೆ ಆಕ್ರೋಶಗಳು ಭುಗಿಲೆದ್ದಿದೆ. ಕನ್ನಡ ಪರ ಹೋರಾಟಗಾರರು, ಕರವೇ ಎಲ್ಲರೂ ಕೂಡ ಇದ್ರ ಬಗ್ಗೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸರ್ಕಾರ ಎಲ್ಲಿ ಎಡುತ್ತಾ ಇದೆ, ಯಾಕೆ ಕರ್ನಾಟಕಕ್ಕೆ ಮತ್ತೆ ಮತ್ತೆ ಈ ರೀತಿಯಾದಂತಹ ಅನ್ಯಾಯ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಪ್ರತಿ ಬಾರಿಯೂ ಕೂಡ ಏನಾದ್ರೂ ಒಂದು ನಿರೀಕ್ಷೆನ ಇಟ್ಕೊಂಡಿಲ್ಲ, ಈ ಬಾರಿ ಆದ್ರೂ ನಮ್ಮ ಪರವಾಗಿ ಬರುತ್ತೆ ಅನ್ನುವಂಥದ್ದನ್ನ ನಿರೀಕ್ಷೆ ಇಟ್ಕೊಂಡಿದ್ದಾಗ ಮತ್ತೆ ಇದೀಗ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಮಾಡಿದೆ. 15 ದಿನಗಳ ಕಾಲ ತಮಿಳುನಾಡಿಗೆ ನೀರನ್ನ ಬಿಡಬೇಕು, ಅಂದ್ರೆ ಸುಮಾರು 12,000 ಕ್ಯೂಸೆಕ್ ಅನ್ನ ಬಿಡಬೇಕು ಅನ್ನೋದ್ರ ಬಗ್ಗೆ ಇದೀಗ ಶಿಫಾರಸನ್ನ ಮಾಡಿರುವಂತದ್ದು. ಹೀಗಾಗಿ ನೋಡ್ತಾ ಇದ್ದೀವಿ, ಅಂದ್ರೆ ಪ್ರತಿ ಸಲ ಈ ರೀತಿಯಾಗಿ ಏನಾದ್ರೂ ಆದಾಗ ಸಿಡಬ್ಲ್ಯೂಆರ್ಸಿ ಇಂದ ಕರ್ನಾಟಕಕ್ಕೆ ಅನ್ಯಾಯದ ಮೇಲೆ ಅನ್ಯಾಯ ಆಗ್ತಾನೆ ಇದೆ. ಒಂದು ಕಡೆ ಈ ಸತಿ ಕರ್ನಾಟಕದಲ್ಲಿ ಮಳೆಯ ಪ್ರಮಾಣ ಕೂಡ ಕಮ್ಮಿ ಆಗಿದೆ, ಜಲಾನಯನ ಪ್ರದೇಶಗಳಲ್ಲಿ ನೀರಿನ ಮಟ್ಟ ಕೂಡ ಕಮ್ಮಿ ಆಗಿದೆ. ಇಂಥ ಸಂದರ್ಭದಲ್ಲಿ 15 ದಿನ ಪ್ರತಿದಿನ ಅಲ್ಲಿಗೆ ನೀರನ್ನ ಬಿಡಬೇಕು, ಅದು ಇಷ್ಟರ ಪ್ರಮಾಣದಲ್ಲಿ ನೀರನ್ನ ಬಿಡಬೇಕು ಅಂತಂದ್ರೆ ನಮ್ಮ ಜಲಾನಯನ ಪ್ರದೇಶದಲ್ಲಿ ನೀರು ಇರುತ್ತಾ ಅಥವಾ ಏನು, ಅಂದ್ರೆ ರೈತರ ಪರಿಸ್ಥಿತಿ ಏನು, ಕುಡಿಯುವ ನೀರಿನ ಪರಿಸ್ಥಿತಿ ಏನು ಅನ್ನುವಂಥದ್ರ ಸಾಕಷ್ಟು ಪ್ರಶ್ನೆಗಳು ಕೂಡ ಎದುರಾಗುತ್ತೆ. ಆದ್ರೂ ಕೂಡ ಇಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಎಲ್ಲಿ ಎಡುತ್ತಾ ಇದೆ, ಯಾಕೆ ಈ ರೀತಿಯಾಗಿ ಪದೇ ಪದೇ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಜನರು ಕೇಳ್ತಾ ಇದ್ದಾರೆ, ಹೋರಾಟಗಾರರು ಕೂಡ ಕೇಳ್ತಾ ಇದ್ದಾರೆ. ಇದು ತೀವ್ರ ಸ್ವರೂಪಕ್ಕೆ ಹೋಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಈ ಸತಿ ಆದ್ರೂ ಸಿಡಬ್ಲ್ಯೂಆರ್ಸಿ ಕರ್ನಾಟಕದ ಪರವಾಗಿ ಏನಾದ್ರೂ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ಬಹುದು ಅನ್ನುವಂಥದ್ದನ್ನ ಎದುರು ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಇದೀಗ ಬಂದಿರುವಂತಹ ಮಾಹಿತಿ ಪ್ರಕಾರ ಸುಮಾರು 15 ದಿನಗಳ ಕಾಲ 12,000 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ ಇದೀಗ ಶಿಫಾರಸು ಬಂದಿದೆ. ಇನ್ನು ನಿನ್ನೆಯವರೆಗೆ ತಮಿಳುನಾಡಿಗೆ 11 ಟಿಎಂಸಿ ನೀರು ಹರಿದಿದೆ. ಇನ್ನೂ ಭರ್ತಿ ಆಗಿಲ್ಲ ಕೆಆರ್ಎಸ್ ಹಾಗೆ ಹೇಮಾವತಿ ಡ್ಯಾಮ್ ಅನ್ನುವಂಥದ್ದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗೆ ಕಾವೇರಿ ಕೊಳ್ಳದಲ್ಲಿ ಸದ್ಯ 88.69 ಟಿಎಂಸಿ ಮಾತ್ರ ನೀರುಗಳು ಇರುವಂತದ್ದು. ಹೀಗಾಗಿ 68 ಟಿಎಂಸಿ ನೀರು ಮಾತ್ರ ಇದೀಗ ಇಲ್ಲಿನ ಜನರಿಗೆ ಕುಡಿಯೋದಕ್ಕೆ ಲಭ್ಯ ಇರೋದು. ಅಂದಾಜು 20 ಟಿಎಂಸಿ ನೀರು ಡೆಡ್ ಸ್ಟೋರೇಜ್ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇದೆ. ಈಗ ಪ್ರತಿನಿತ್ಯ 1.03 ಟಿಎಂಸಿ ನೀರು ಬಿಡೋದಕ್ಕೆ ಸಿಡಬ್ಲ್ಯೂಸಿ ಆದೇಶವನ್ನ ಕೂಡ ಕೊಟ್ಟಿದೆ. ನಿನ್ನೆಯವರೆಗೆ ಅಂದ್ರೆ ನಾವು ನೋಡ್ಬೋದು, ನಿನ್ನೆವರೆಗೂ ಕೂಡ ತಮಿಳುನಾಡಿಗೆ 11 ಟಿಎಂಸಿ ನೀರನ್ನ ಬಿಡಲಾಗ್ತಾ ಇತ್ತು. ಅಷ್ಟೇ ಅಲ್ಲದೆ ನಮ್ಮಲ್ಲಿ ಮಳೆಯ ಪ್ರಮಾಣ ಕೊರತೆ ಆಗಿರೋದ್ರಿಂದ ಕೆಆರ್ಎಸ್ ಡ್ಯಾಮ್ ಆಗಿರ್ಬೋದು, ಹೇಮಾವತಿ ಡ್ಯಾಮ್ ಆಗಿರ್ಬೋದು, ಅದರಲ್ಲಿ ನೀರಿನ ಮಟ್ಟ ಇನ್ನೂ ಕೂಡ ಕಮ್ಮಿ ಆಗಿದೆ. ಇಲ್ಲಿಗೆ ನೀರು ಸಾಕಾಗೋದಿಲ್ಲ. ಹೀಗಿರುವಾಗ ಈ 15 ದಿನಗಳ ಕಾಲ ತಮಿಳುನಾಡಿಗೆ ನೀರನ್ನ ಬಿಡಲೇಬೇಕು ಅಂತ ಇದೀಗ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಮಾಡಿದೆ. ಇನ್ನು ನಮ್ಮ ಕಾವೇರಿ ಕೊಳ್ಳದಲ್ಲಿ ಸದ್ಯ 88.69 ಟಿಎಂಸಿ ಮಾತ್ರ ನೀರಿರೋದು. ಹಾಗೆ 68 ಟಿಎಂಸಿ ನೀರು ಮಾತ್ರ ಇದರಲ್ಲಿ ಕುಡಿಯೋದಕ್ಕೆ ಲಭ್ಯ ಇರೋದು. ಇದರಲ್ಲಿ ಸುಮಾರು 20 ಟಿಎಂಸಿ ನೀರೇನಿದೆ ಅದು ಡೆಡ್ ಸ್ಟೋರೇಜ್, ಅದು ಯಾವುದಕ್ಕೂ ಕೂಡ ಯೂಸ್ ಮಾಡೋದಕ್ಕಾಗಲ್ಲ, ಹಾಗೆ ಕುಡಿಯೋದಕ್ಕೂ ಕೂಡ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಈ ರೀತಿಯಾದಂತಹ ಪ್ರಮಾಣ ಅಂದ್ರೆ ನೀರಿನ ಪ್ರಮಾಣ ನಮ್ಮಲ್ಲೇ ಕಮ್ಮಿ ಇರೋದ್ರಿಂದಾಗಿ
ಇದೀಗ ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ 15 ದಿನಗಳ ಕಾಲ 12,000 ಕ್ಯೂಸೆಕ್ ನೀರನ್ನ ಬಿಡಬೇಕು ಅನ್ನುವಂಥದ್ದು ಯಾವ ಮಟ್ಟದಲ್ಲಿ ಇದು ನ್ಯಾಯ? ಕರ್ನಾಟಕಕ್ಕೆ ಇದು ಅನ್ಯಾಯನೇ ಸರಿ. ಅಷ್ಟೇ ಅಲ್ಲದೆ ಆಘಾತದ ಮೇಲೆ ಆಘಾತವನ್ನ ಇದೀಗ CWRC ಕೊಡ್ತಾನೆ ಇದೆ. ನಮ್ಮಲ್ಲಿ ನೀರಿದ್ದಿದ್ರೆ ಒಂದು ಪಕ್ಷ ಇಷ್ಟು ನೀರು ಬಿಡಬೇಕಪ್ಪ ಅಂತಂದಿದ್ರೆ ಓಕೆ ಬಿಡೋಣ ಅನ್ನುವಂಥದ್ದು ಯಾವುದೋ ಒಂದು ರೀತಿಯಾಗಿ ತೀರ್ಮಾನ ಆಗ್ತಾ ಇತ್ತು. ಆದ್ರೆ ಈಗ ಕರ್ನಾಟಕದಲ್ಲೇ ನೀರಿನ ಪ್ರಮಾಣ ಇಷ್ಟು ಕಮ್ಮಿ ಇದೆ. ಈ ಸತಿ ಮುಂಗಾರು ಕೂಡ ಸಾಕಷ್ಟು ಕಡೆಗಳಲ್ಲಿ ಕೈ ಕೊಟ್ಟಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನೀರಿಲ್ಲದೆ ಬರ ಪರಿಸ್ಥಿತಿ ಕೂಡ ಎದುರಾಗಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ನಮ್ಮಲ್ಲೇ ನೀರಿಲ್ಲದೆ ಇರುವಂತಹ ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ 15 ದಿನಗಳ ಕಾಲ 12 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ ಏನಿದೀಗ CWRC ಆದೇಶವನ್ನ ಹೊರಡಿಸಿದೆ. ಈ ಒಂದು ಆದೇಶದ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶಗಳು ಕೂಡ ಇದೀಗ ಕೇಳಿ ಬರ್ತಾ ಇರುವಂತದ್ದು. ನಮ್ಮ ರೈತರ ಪರಿಸ್ಥಿತಿ ಏನು? ಹಾಗೆ ಈ ಕಾವೇರಿ ಅನ್ನುವಂಥದ್ದು ಒಂದು ರೀತಿಯಾಗಿ ಜೀವ ನದಿ. ಅದು ಸಾಕಷ್ಟು ಕುಡಿಯುವ ನೀರಾಗಿರ್ಬೋದು, ಕೃಷಿ ಚಟುವಟಿಕೆಗಳಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಬಳಸಿಕೊಳ್ತಾ ಇರುವಂಥದ್ದು. ಸೊ ಈಗ ಕಾವೇರಿ ನೀರಿನ ಮಟ್ಟ ಕರ್ನಾಟಕದಲ್ಲೇ ಕಮ್ಮಿ ಆಗ್ತಾ ಇರೋದ್ರಿಂದಾಗಿ ಇಂತಹ ಸಂದರ್ಭದಲ್ಲಿ CWRC ಮತ್ತೆ ಕರ್ನಾಟಕಕ್ಕೆ ಈ ರೀತಿಯಾದಂತಹ ಶಾಕಿಂಗ್ ನ್ಯೂಸ್ ಕೊಡ್ತಿದೆ, ಆಘಾತವನ್ನ ಕೊಡ್ತಾ ಇದೆ ಅಂತಂದ್ರೆ ನಂಬೋದಕ್ಕೆ ಅಸಾಧ್ಯ. ಆದ್ರೆ ನಮ್ಮ ಸರ್ಕಾರ ಎಡುತ್ತಾ ಇರೋದು ಎಲ್ಲಿ? ಯಾಕೆ ಈ ರೀತಿಯಾಗಿ ಪದೇ CWRC ಅನ್ಯಾಯವನ್ನ ಮಾಡ್ತಾ ಇದೆ ಕರ್ನಾಟಕಕ್ಕೆ ಅನ್ನುವಂಥ ಪ್ರಶ್ನೆಗಳು ಇದೀಗ ಜನಸಾಮಾನ್ಯರಲ್ಲೂ ಕೂಡ ಕೇಳಿ ಬರ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗೆ ಈ ಕಾವೇರಿ ವಿಚಾರದಲ್ಲಿ ಇದು ಕೂಡ ಒಂದು ಬಿಗ್ ಶಾಕ್. ಕರ್ನಾಟಕಕ್ಕೆ ಅನ್ಯಾಯದ ಮೇಲೆ ಅನ್ಯಾಯ ಇದೀಗ ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಪ್ರತಿನಿತ್ಯ 12 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತ ಇದೀಗ CWRC ಶಿಫಾರಸನ್ನ ಮಾಡಿದೆ. ಅಂದ್ರೆ 15 ದಿನ ಸುಮಾರು 12,000 ಕ್ಯೂಸೆಕ್ ಅನ್ನ ನೀರು ಬಿಡಲೇಬೇಕು ಅಂತ ಇದೀಗ CWRC ಶಿಫಾರಸು ಮಾಡಿರುವಂಥದ್ದು. ಮಧ್ಯಾಹ್ನ 3 ಗಂಟೆಗೆ ಇದರ ಅಂತಿಮ ಆದೇಶ ಪ್ರಕಟವಾಗುವಂತ ಸಾಧ್ಯತೆಗಳು ಕೂಡ ಇದೆ. ಈ ಹಿಂದೆ ಕೂಡ ಇದೇ ರೀತಿಯಾದಂಥ ತೀರ್ಮಾನ ಬಂದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಾವು ನೋಡಿದ್ವಿ. ಸಾಕಷ್ಟು ಈ ಒಂದು ಕಾವೇರಿ ಕೊಳ್ಳದ ಜನರು, ರೈತರು ಎಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು, ಬಂದ್ಗೆ ಕರೆಯನ್ನ ಕೊಟ್ಟರು. ಕರವೇ ಕನ್ನಡ ಪರ ಹೋರಾಟಗಾರರು ಬಂದ್ಗೂ ಕೂಡ ಕರೆಯನ್ನ ಕೊಟ್ಟರು. ಈ ರೀತಿಯಾದಂಥ ಹೋರಾಟಗಳು, ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದಂಥ ಸಂದರ್ಭದಲ್ಲಿ ಇದೀಗ ಮತ್ತೊಂದು ಪೆಟ್ಟು ಕರ್ನಾಟಕಕ್ಕೆ ಬಿದ್ದಿರುವಂಥದ್ದು. ಅದು ಕೂಡ CWRCಯ ಈ ಒಂದು ಆದೇಶದಿಂದ ಸುಮಾರು 15 ದಿನಗಳ ಕಾಲ 12,000 ಕ್ಯೂಸೆಕ್ ಅನ್ನ ಬಿಡಲೇಬೇಕು ತಮಿಳುನಾಡಿಗೆ ಅನ್ನುವಂತಹ ಶಿಫಾರಸನ್ನ ಇದೀಗ ನೀಡಲಾಗಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಕೆಂಪುಗೌಡ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಾವು ನೋಡ್ತಾ ಇದ್ದೀವಿ ಪದೇ ಈ ರೀತಿಯಾಗಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ, ಆಘಾತದ ಮೇಲೆ ಆಘಾತ ಎದುರಾಗ್ತಾನೆ ಇದೆ. ಇದೀಗ ಮತ್ತೆ CWRC 15 ದಿನ 12,000 ಕ್ಯೂಸೆಕ್ ಅನ್ನ ತಮಿಳುನಾಡಿಗೆ ಬಿಡಬೇಕು ಅಂತ ಶಿಫಾರಸನ್ನ ಕೊಟ್ಟಿದೆ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಏನ್ ಅನ್ನಿಸ್ತಾ ಇದೆ? ಎಲ್ಲಿ ನಮ್ಮವರು ಎಡುತ್ತಾ ಇದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ? ಈಗ ನಾವು ಎಲ್ಲಾ ಕಡೆನೂ ಎಡುತ್ತಾ ಇದೀವಿ ಮೇಡಮ್. CWRCನೂ ಈಗ ನೀರಿಲ್ಲ ಈ ಸತಿ ನಮ್ಗೆ ಅಲ್ವೇ, ಕುಡಿಯೋದಕ್ಕೆ ನಾವು ಮಡಿ ಕಳ್ತೀವಿ ಅಂತ ಹೇಳ್ತಾ ಇದ್ದೀವಿ. ಅಂತ ಟೈಮ್ನಲ್ಲಿ ಈ CWRC ಬೆಳಗ್ಗೆ 12 ದಿವಸ ನೀರ್ ಬಿಡಿ ಅಂದ್ರೆ ಅದು ಮೀನಿಂಗ್ಲೆಸ್. ಯಾಕೆ ಬಿಡಿಕ್ಕಾಗುತ್ತೆ? ಅದನ್ನ ನಾವು ಮಾತಾಡ್ಬೇಕು. ಈಗ ಬೆಳಗ್ಗೆ ಬಿಡೋದೇ ಬೇರೆ, ಇಲ್ದೋದಾಗ ಕುಳಿಸ್ಕೊಳ್ಳೋದೇ ಬೇರೆ. ಈಗ ನಮ್ಗೆ ಹೇಳ್ತಾ ಇದ್ದಾರೆ ನೀವ್ ಯಾರು ಬೆಳೆ ಹಾಕ್ಬೇಡಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬೆಳೆ ಹಾಕಿಲ್ಲ ರೈತರು. ಅಂತದ್ರಲ್ಲಿ ಈಗ 12,000 ಬಿಡಿ ಅಂದ್ರೆ ಅದು ಅರ್ಥವಿಲ್ಲದ್ದು. ಎಲ್ಲಿಂದ ತಂದು ಬಿಡೋದು? ಹಲೋ, ಹೌದು ಹೇಳಿ ಸರ್. ಎಲ್ಲಿಂದ ತಂದು ಬಿಡೋದು ಮೇಡಮ್? ಈಗೇನೋ ಒಂದ್ 7,000-8,000 10,000 ಬಂದಿರ್ಬೋದು, ಕಂಪ್ನಿಯಿಂದ ಹೋಗ್ತಾ ಇದೆ. ಅದು ಓವರ್ ಫ್ಲೋ ಹೋಗ್ತದೆ. ನಮ್ಗಿನ್ನು 20 TMC ಮೇಲ್ ತುಂಬಬೇಕು. KRS ಹೇಮಾವತಿ ಇನ್ನೂ 10 TMC ತುಂಬಬೇಕು. 10-15 TMC. ನಮ್ಗೆ ಯಾರಿಗೂ ಬೆಳೆ ಬೆಳೆಯೋದಕ್ಕೆ ನೀರು ಕೊಟ್ಟಿಲ್ಲ. ಇನ್ನೊಂದು ರಾಜ್ಯಕ್ಕೆ ನೀವು ಬೆಳೆ ಕೊಡಿ ಅಂದ್ರೆ ಕುಡಿಕ್ ಕೊಡಿ ಅಂದ್ರೆ ಅದು ಒಂಥರ ಮಾನವೀಯತೆ. ಹೌದು. ಈಗ 3,000 ಬಿಟ್ರು, ಓಕೆ.
ನೀರು ಬಂತು ಹೋಯ್ತು. 3,000 ಬದಲು 10, 12, 20,000 ಗಂಟಲು ಹೋಗೈತೆ. ಅವ್ರು ಹೇಳಿದ್ಕಿಂತ ಜಾಸ್ತಿ ಹೋಗೈತೆ. ಈಗ ಹೆಂಗ್ 12,000 ಕೊಡೋದು? ಯಾವ ರೀತಿ ಸಾಧ್ಯ ಆಯ್ತದೆ ಅಂತ ಕೋರ್ಟೇ ಹೇಳ್ಬೇಕು. ಅದಕ್ಕೆ ಹೇಳೋದು ಸಂಕಷ್ಟ ಸೂತ್ರನ ಮಾಡ್ಬೇಕಾಗಿತ್ತು ಇವರು. ನೀರಿದ್ದಾಗ ಹಂಚ್ಕೊಳ್ಳೋದು ನೋಡಿದ್ರು. ಇಂಥ ಕಷ್ಟದ ಸಮಯದಲ್ಲಿ ನಾವು ಯಾವ ರೀತಿ ಹಂಚ್ಕೊಳ್ಳೋದು ಅನ್ನೋದು ಬೇಕಾಗಿತ್ತು. ಹೌದೌದು, ನೀವು ಹೇಳ್ದಂಗೆ ನಮ್ಮಲ್ಲೇ ಈಗ ಕುಡಿಯೋ ನೀರಿಗೆನೆ ಅಭಾವ ಇದೆ. ಇಂಥ ಸಂದರ್ಭದಲ್ಲಿ ಈಗೆಲ್ಲ ಹೇಳ್ತಾವ್ರು ಕುಡಿಯೋದಕ್ಕೆ ಇನ್ನು ನಾವು ಅಪ್ ಟು ಜೂನ್ ಗಂಟು, ಮುಂದಿನ 27 ಜೂನ್ ಗಂಟು ಕುಡಿಯೋದನ್ನ ಯೋಚನೆ ಮಾಡ್ಬೇಕಲ್ವೇ ನಾವು? ಹೌದು. ಕುಡಿಯೋಕೆ ಯೋಚನೆ ಮಾಡ್ಲಿ ಇವರು. ಬೆಳೆಗೆ ಹೆಂಗ್ ಯೋಚನೆ ಮಾಡ್ತಾರೆ? ಕೋರ್ಟ್ ಆಗ್ಬೋದು, CWRC ಇರ್ಬೋದು, CWMS ಆಗ್ಬೋದು, ಯಾವ್ದಾರು ಆಗ್ಲಿ ನಾನು ಹೇಳೋದು. ಕುಡಿಯೋದಕ್ಕೆ ಯೋಚನೆ ಮಾಡ್ಬೇಕಾಯ್ತು ಇವರು. ನಮ್ಗೆ ಕುಡಿಯೋದಕ್ಕೆ ಸಾಲೋದಿಲ್ಲ, ಯಾರಿಗೂ ಬೆಳೆಗ್ ಬಿಡೋದಿಲ್ಲ ಅಂತ ಹೇಳ್ತಾರೆ. ತಮಿಳ್ನಾಡಿಗೆ ನೀವು ಬೆಳೆಗೆ ನೀರು ಬಿಡಿ 12,000 ಅಂದ್ರೆ ಹೌದು ಏನಪ್ಪ ಈ ತಲೆಕೆಟ್ಟ ರಾಜ್ಯ, ತಲೆಕೆಟ್ಟ ಸರ್ಕಾರ ಅಂತಾರಲ್ಲ, ಹಂಗೆ ಕೋರ್ಟ್ಗಳು ಹಂಗಾಯ್ತು ಈಗ. ಕೋರ್ಟ್ಗೆ ಮೊದಲು ನಾನು ಹೇಳೋದು ಎಕ್ಸ್ಪರ್ಟ್ ಇದ್ದಾರೆ, ನೀರಾವರಿ ಎಕ್ಸ್ಪರ್ಟ್ ಭಾರಿ ಜನ ಇದ್ದಾರೆ. ಅವ್ರನ್ನ ಕರೆದು ಕೂರಿಸ್ಕೊಂಡು ಈ ಟೈಮ್ನಲ್ಲಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳ್ಬೇಕಲ್ವ ಮೇಡಮ್? ಅವ್ರ ಒಪಿನಿಯನ್ ತಗರ್ಲಿ, ಹೇಳಿ ಅವರು. ನಾನು ಹೇಳೋದು ಅವ್ರು ಕುಡಿಯಕ್ಕೆ ನೀರಿಲ್ಲ ಅಂದ್ರೆ ಬಿಡಿಸ್ಕರ್ಲಿ, ನಮ್ದು ಅದಕ್ಕೆ ತಕರಾರಿಲ್ಲ. ಇಲ್ಲೇ ಕುಡಿಯಕ್ ನೀರಿಲ್ಲ, ನಾವು ಬೆಳೆಗ್ ನೀರು ಕೊಡಿ ಅಂದ್ರೆ ಅದು ದುರಂತ ಅಂತ ಹೇಳ್ಬೇಕಾಯ್ತದೆ. ಹೌದು ಹೌದು ಸರ್, ಇದು ಒಂಥರ ದುರಂತ. ಯಥಾ ರಾಜ ತಥಾ ಪ್ರಜೆ ಅನ್ನಂಗೆ ಆಗೈತೆ ಈಗ. ಹೌದು ಹೌದು ಸರ್. ಹೇಳಿ ಮೇಡಮ್. ಓಕೆ ಸರ್, ಧನ್ಯವಾದಗಳು. ಇಷ್ಟೊತ್ತು ವಿರೋಧ ಇದೆ ಈಗ. ಈ ಒಂದು 8-10-12,000 ಹೋಗ್ತಾ ಇದೆ. ಅದು ನಾವೇನು ಮಾಡಂಗಿಲ್ಲ. ಕಂಪ್ನಿಲಿ ಓವರ್ಫ್ಲೋ ಆಯ್ತು, ಹೋಗ್ತಾ ಇದೆ. ಇವ್ರು ಪದೇ ಅದನ್ನೇ ಹೈಲೈಟ್ ಮಾಡಿದ್ರೆ ಬಿಡಿ ಅಂದ್ರೆ ಈಗ 12 ಹೇಳೋರೆ, ಮುಂದಿನ ಸರಿ 25 ಬಿಡಿ ಅಂತಾರೆ. ಹೌದು, ಕುಡಿಯೋದಕ್ಕೆ ಯೋಚನೆ ಮಾಡ್ಲಿ. ಬೆಳೆ ನಂತರ ಬೆಳೆ ಇಲ್ಲೂ ಇಲ್ಲ, ಅಲ್ಲೂ ಇಲ್ಲ, ಎಲ್ಲೂ ಇರಲ್ಲ. ಫಸ್ಟ್ ಅವ್ರು ಕುಡಿಯೋದಕ್ಕೆ ಯೋಚನೆ ಮಾಡ್ಲಿ, ಒಂದು ನಿರ್ಧಾರ ಮಾಡ್ಲಿ. ಹೌದು ಕೆಂಪುಗೌಡ ಅವರು, ಇವತ್ತು ಮಧ್ಯಾಹ್ನ 3 ಗಂಟೆಗೆ ಅಂತಿಮ ಆದೇಶ ಪ್ರಕಟ ಆಗೋದು ಕೂಡ ಇದೆ. ವೆಯ್ಟ್ ಮಾಡಿ ನೋಡೋಣ ಏನ್ ಬರುತ್ತೆ, ಹಾಗೆ ಸರ್ಕಾರ ಏನ್ ನಿಲುವನ್ನು ತೆಗೆದುಕೊಳ್ಳುತ್ತೆ ಅಂತ. ಥ್ಯಾಂಕ್ ಯು ಇಷ್ಟೊತ್ತು ವಿಸ್ತಾರ ನ್ಯೂಸ್ಗೆ ಮಾತನಾಡಿದಕ್ಕೆ. ಥ್ಯಾಂಕ್ ಯು ಸರ್. ಎಸ್, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ನಾರಾಯಣಗೌಡರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಮ್ಮಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ತಮಿಳುನಾಡಿನ ಬೆಳೆಗಳಿಗೆ ನೀರು ಬಿಡೋದಕ್ಕೆ ಇದೀಗ ಆದೇಶ ಬಂದಿದೆ. ಸೊ ಏನ್ ಮಾಡೋದು ಸರ್? ಅಂದ್ರೆ ಎಲ್ಲಿ ನಾವು ಎಡವುತ್ತಾ ಇದೀವಿ? ಸಾಕಷ್ಟು ಎಕ್ಸ್ಪರ್ಟ್ಗಳು ಇದ್ದಾರೆ, ಆದ್ರೂ ಕೂಡ ಕರ್ನಾಟಕಕ್ಕೆ ಬ್ಯಾಕ್ ಟು ಬ್ಯಾಕ್ ಈ ರೀತಿ ಅನ್ಯಾಯ ಆಗ್ತಾ ಇರೋಂಥದ್ದು ಏನ್ ಅನ್ನಿಸ್ತಾ ಇದೆ ಸರ್ ನಿಮ್ಗೆ? ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಈಗ ಕರ್ನಾಟಕಕ್ಕೆ ಇದು ಏನು ಈಗಿಂದಲೂ ಮೇಡಮ್, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲಾ ಜಲಾಶಯಗಳಿಗೆ ನಮ್ಮ ಕರ್ನಾಟಕ ಅನ್ಯಾಯ ಆಗ್ತಾ ಇರೋದು. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಒಗ್ಗಟ್ಟಿಲ್ಲ. ಹೌದು. ಯಾಕೆಂದ್ರೆ ಈಗ ತಮಿಳ್ನಾಡು ಇರ್ಬೋದು, ಮತ್ತೆ ಬೇರೆ ರಾಜ್ಯಗಳಲ್ಲಿ ಅಲ್ಲಿ ಸಂಸದರುಗಳು ಬಹಳ ಒಗ್ಗಟ್ಟಿದ್ದಾರೆ. ಅವ್ರಿಗೆ ಏನ್ ಬೇಕೋ ಅದನ್ನ ಸಾಧಿಸ್ತಾ ಇದ್ದಾರೆ. ಇಲ್ಲಿ ನಮ್ಮಲ್ಲಿ ಎಲ್ಲೋ ಒಂದ್ ಕಡೆ ಸಂಸದರುಗಳು ಲೋಪ ಇದೆ. ಇವರಲ್ಲಿ ಒಗ್ಗಟ್ಟಿಲ್ಲ. ರಾಜಕೀಯ ಬಿಟ್ಬಿಟ್ಟು ಈ ಕಾವೇರಿ ವಿಚಾರದಲ್ಲಿ ಇರ್ಬೋದು, ಮಾದಾಯಿ ವಿಚಾರದಲ್ಲಿ ಇರ್ಬೋದು, ಯಾವುದೇ ಜಲಾಶಯದ ವಿಚಾರ ಬಂದಾಗ ಒಗ್ಗಟ್ಟಾಗ್ಬೇಕು ಇವರು. ಈಗಾಗ್ಲೇ ನಮ್ಗೆ ಬೆಳೆಗೆ ನೀರ್ ಕೊಡದೇನೆ ಅದಕ್ಕೆ ಗೋಳಾಡಿ ನಾವು 1.5 ತಿಂಗಳು ಹೋರಾಟ ಮಾಡಿ ನೀರ್ ಬಿಡಿಸ್ಕೊಂಡಾಗಿದೆ ಈಗ ಆಲ್ರೆಡಿ. ಅದು ದನ ಕರುಗಳಿಗೆ ಅಂದ್ರೆ ಕೆರೆಕಟ್ಟೆಗಳ ಅಟ್ಲೀಸ್ಟ್ ಕುಡಿಲಿಕ್ಕಾರ ನೀರ್ ಬೇಕು ಅಂತೇಳಿ. ಈಗ ಆಲ್ರೆಡಿ ಮುಖ್ಯಮಂತ್ರಿಗಳು ಬೆಳೆ ಹಾಕ್ಬೇಡಿ, ನಾವು ನೀರ್ ಕೊಡ್ಲಿಕ್ಕೆ ಆಗಲ್ಲ ಅಂದ್ರೆ ಸ್ಪಷ್ಟನೆ ಕೊಟ್ಟಿಲ್ಲ. ಈಗ ಏನೋ ಅಲ್ಲಿ ಕಬಿನಿ ಸೈಡ್ ಮಳೆ ಆಯ್ತು, ಈಗ ಆಲ್ರೆಡಿ ನೀರ್ ಹೋಗ್ತಾ ಇತ್ತು. ಇವ್ರೇನು ಸಂಕಷ್ಟ ಹಂಚಿಕೆ ಸೂತ್ರ ಇತ್ತು ಅದನ್ನ ಮರೆತು ಈಗ ಮತ್ತೆ ಆದೇಶ ಕೊಡ್ತಾವ್ರೆ ಅಂದ್ರೆ ಇದು ಅವೈಜ್ಞಾನಿಕತೆ ಆದಂತಹ ಒಂದು ಆದೇಶ. ಇದನ್ನ ನಾವು ನಿಜವಾಗ್ಲೂ ಇದನ್ನ ನಾವು ಖಂಡಿಸ್ತೀವಿ. ಇದನ್ನ ಏನು ವಾಸ್ತವಾಂಶತೆ ಹಿಂದೆ ಇತ್ತು, ಇವತ್ತೇನಿದೆ ಅದರಂತೆ ಅವರು ತೀರ್ಮಾನ ಮಾಡ್ಬೇಕು. ಇದು ಸಂಕಷ್ಟ ಸೂತ್ರ ಮಾಡ್ತಾನೆ ಇಲ್ಲ ಅವರು. ಹೌದು. ಇದು ಎಲ್ಲೋ ಒಂದ್ ಕಡೆ CWRC ಕೊಟ್ಟಂತದ್ದನ್ನ ಮತ್ತೆ CWMA ಹೇಳೋದು ಏನಿದೆ ಅಲ್ಲಿ, ಅವ್ರು ಕೊಟ್ಟದ್ದನ್ನ ಅವ್ರು ಹೇಳ್ತಾರೆ ಅಂದ್ರೆ ಮತ್ತೆ ಅವ್ರು ಯಾವ್ದೇ ಪರಿಶೀಲನೆ ಮಾಡಲ್ಲ. ಇಲ್ಲಿ ಏನು ವಾಸ್ತವಾಂಶನೂ ಅವ್ರು ನೋಡಿಲ್ಲ. ಈ ಹೋದ ತಿಂಗಳಲ್ಲಿ ನಮಗೆ ಮಳೆ ಇಲ್ಲ, 34% KRS ಜಲಾಶಯ ಈಗ ಆಲ್ರೆಡಿ ಇತ್ತು ಅಂತ ಗೊತ್ತು ಅವ್ರಿಗೆ. ಅದರಲ್ಲಿ ಹಂಚಿಕೆ ಮಾಡ್ಕೋಬೇಕು ಅನ್ನೋದು ಗೊತ್ತು.
ಅದನ್ನ ಈಗ ಆಲ್ರೆಡಿ ನಮ್ಗೆ ಏನು ಕಬಿನಿಯಿಂದ ಡ್ಯಾಮ್ ತುಂಬಿ ಈಗ ಆಲ್ರೆಡಿ ನೀರು ಹೋಗಿದೆ. ಆ ಹಿಂದಿನ ತಿಂಗಳದನ್ನ ಬಿಟ್ಟು ಅವರು ಈಗೇನಿತ್ತು ಅದನ್ನ ಮಾಡ್ಬೇಕೆ ಹೊರತು ಅದನ್ನ ಬಿಟ್ಬಿಟ್ಟು ಇವರು ಇಲ್ಲಿಯವರೆಗೆ ನೀರಿಲ್ಲ ಕುಡಿಲಿಕ್ಕೆ. ಈ ಕ್ಯಾಚ್ಮೆಂಟ್ ಏರಿಯಾನೇ ನಮ್ಗೆ 4 ಜಲಾಶಯದಿಂದ ಇರೋದು 18.5 ಚದರ ಕಿಲೋಮೀಟರ್ ಕ್ಯಾಚ್ಮೆಂಟ್ ಏರಿಯಾ ಬರುತ್ತೆ. ಆದ್ರೆ ಇದಕ್ಕೆ ಮೆಟ್ಟೂರ್ಗೆ 42,500 ಚದರ ಕಿಲೋಮೀಟರ್ ಬರುತ್ತೆ. ಇದನ್ನ ಇವರು ಯಾಕೆ ಇದನ್ನ ಅವ್ರ ಗಮನಕ್ಕೆ ತರ್ತಾ ಇಲ್ಲ ಅನ್ನೋದು ನಮ್ಗೆ ಇದು ಎಲ್ಲೋ ಒಂದ್ ಕಡೆ ಸಂಶಯ ಕಾಣಿಸ್ತಾ ಇದೆ ಈ ರಾಜಕಾರಣಿಗಳ ಮೇಲೆ. ಎಲ್ಲೋ ಇವರು ರಾಜಕಾರಣ ಮಾಡೋದನ್ನ ನಾನು ಅವತ್ತು ಕೂಡ ನಾವೆಲ್ಲ ಹೋರಾಟ ಮಾಡುವಾಗ ಹೇಳ್ತಾ ಇದೀವಿ, ನಿಮ್ಮ ರಾಜಕಾರಣವನ್ನ ಬಿಟ್ಟು ಈ ಕಾವೇರಿ ಹೋರಾಟದಲ್ಲಿ ಬನ್ನಿ ಅಂತ ಹೇಳಿ. ಈಗ ಆಲ್ರೆಡಿ ಈಗ 6ನೇ ಹಂತ ಯೋಜನೆಗೆ ಈಗ ಆಲ್ರೆಡಿ ಕುಡಿಯೋ ನೀರಿಗೆ ತೆಗೆದುಕೊಂಡ್ರೆ 35 TMC ಹೊಂಟೋಯ್ತು ಈಗ ಆಲ್ರೆಡಿ. ಅದೇನಾದ್ರೂ 6ನೇ ಹಂತ ಯೋಜನೆ ಆಗ್ಬಿಟ್ರೆ ಇದು ಮಾರಕ ರೈತರದು, ಕಾವೇರಿ ಜಲಾನಯ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ರೈತರಿಗೂ ಇದು ಮಾರಕ ಆಗ್ಬಿಡುತ್ತೆ, ಮರಣ ಶಾಸನ ಆಗುತ್ತೆ. ಇದನ್ನ ಇವರು ಕೂಡ್ಲೆ ಅದನ್ನ 6ನೇ ಹಂತನೂ ಕೈ ಬಿಡ್ಬೇಕು. ಈ ಹಿಂದೆ ನಾಲ್ವಡಿ ಕೃಷ್ಣರಾಜ ಒಡೆಯವರು ಏನು ಅಲ್ಲಿ ವಿದ್ಯುತ್ಗೆ ನೀರ್ ಹರಿಸ್ಬೇಕು, ಕುಡಿಲಿಕ್ಕೆ ನೀರ್ ಕೊಡ್ಬೇಕು, ಮತ್ತೆ ಕೃಷಿಗೂ ನೀರ್ ಕೊಡ್ಬೇಕು, ಸಮಾನವಾಗಿ ಹಂಚ್ಬೇಕು ಅಂತ ಏನ್ ಹೇಳಿದ್ರು ಅದನ್ನ ಮಾಡ್ತಾ ಇಲ್ಲ ಅವರು ಏನೋ ತಮಿಳ್ನಾಡಿಗೆ ಕಟ್ಟಿಬಿದ್ದು ಇವ್ರ ಆದೇಶಗಳನ್ನ ಕೊಡ್ತಾ ಇದಾರೆ ಹೊರತು ಇಲ್ಲಿ ಏನಿದೆ ವಾಸ್ತವಾಂಶನ ಅವ್ರು ತಿಳ್ಕೊತಾ ಇಲ್ಲ. ಇದನ್ನ ನಾವು ಕ್ರೂರವಾಗಿ ಖಂಡಿಸ್ತೀವಿ ಮೇಡಮ್ ಇದನ್ನ. ಸರಿ ಸರ್, ಥ್ಯಾಂಕ್ ಯು. ಇಷ್ಟೊತ್ತು PNS ವಿಸ್ತಾರ ನ್ಯೂಸ್ ಜೊತೆ ನಿಮ್ಮ ಮಾತುಗಳನ್ನ ಹಂಚಿಕೊಂಡಿದ್ದೀವಿ.